ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು RCB ಅಭಿಮಾನಿಗಳಿಗೆ ಬೆಂಕಿ ನ್ಯೂಸ್ ಅಂತ ಹೇಳಬೇಕು. ಯಾಕಂದರೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ಯಶ್ ದಯಾಳ್ ಮತ್ತು ಪಟ್ಟಿದಾರ್ ಕರಣ್ ಶರ್ಮಾ ಅವರು ಬೆಂಕಿ ಆಟ ಆಡಿದ್ದಾರೆ ಅಂತ ಹೇಳಬೇಕು. ಮತ್ತು ಲೋಮ್ರೆ ಅವರು ಕೂಡ ಬೆಂಕಿ ಆಟ ಆಡಿದ್ದಾರೆ ಅಂತ ಹೇಳಬೇಕು. ಯಾವ ರೀತಿ ಆಟ ಆಡಿದ್ರು 4 ಜನ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡದ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದವರ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಅದಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು, ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ನಮ್ಮ RCB ತಂಡ ಹ್ಯಾಟ್ರಿಕ್ ಗೆಲುವಿನೊಂದಿಗೆ ಬರ್ತಿದ್ದಾರೆ ಅಂತ ಹೇಳ್ಬೇಕು. ನೆಕ್ಸ್ಟ್ ಮ್ಯಾಚ್ ಇರೋದು ಪಂಜಾಬ್ ಇರೋದು ಅಂತ ಹೇಳ್ಬೇಕು, ಗುರುವಾರ ಅಂತ ಹೇಳ್ಬೇಕು. ಅವರು ನಾವು ಆಲ್ರೆಡಿ ಒಂದು ಪಂದ್ಯ ಗೆದ್ದಿದ್ದೀವಿ ಅಂತ ಹೇಳ್ಬೇಕು. ಅದೊಂದೇ ಪಂದ್ಯ ನಾವು ಗೆದ್ದಿದ್ದು ಅಂತ ಹೇಳ್ಬೇಕು ಈ ಸೀಸನಲ್ಲಿ. ಆನಂತರ ಹ್ಯಾಟ್ರಿಕ್ ಗೆಲುವು ಈಗ ಕಂಡಿದ್ದೀವಿ ಅಂತ ಹೇಳ್ಬೇಕು. ಇದೇ ಆಟ ಮೊದಲಿಂದ ಆಡ್ತಾ ನಮ್ಮ RCB ತಂಡ ಒಂದು 2 ಮ್ಯಾಚ್ ಇಷ್ಟ ಆಗಿತ್ತು ಅಂತಂದ್ರೆ ಇನ್ನು ಕಂಫರ್ಟಬಲ್ ಆದ ಪ್ಲೇಸ್ ಅಲ್ಲಿ ಇರ್ಬೋದು ನಮ್ಮ RCB ತಂಡ ಅಂತ ಹೇಳ್ಬೇಕು. ಆದ್ರೂ ಕೂಡ ಇಲ್ಲಿಂದ ಕಾಲ ಏನು ಮಿಂಚಿಲ್ಲ, ಬೇರೆ ತಂಡ ಮೇಲೆ ಡಿಪೆಂಡ್ ಆಗಿ ನಾವು ಆಡ್ಬೇಕು ಅಷ್ಟೇ ಅಂತ ಹೇಳ್ಬೇಕು. ನಮ್ಮ RCB ತಂಡ ಪಂಜಾಬ್ ಇರೋದ ಗೆಲ್ಲಲೇಬೇಕು. ಆ ಟೀಮು ನಮ್ಮ ಟೀಮ್ ಒಂದು ಥರ ಇದೆ ಅಂತ ಹೇಳ್ಬೇಕು. ಅವರು ಅಷ್ಟೊಂದು ಚೆನ್ನಾಗಿ ಆಟ ಆಡಿದೆ ಅಂತ ಹೇಳ್ಬೇಕು. ಆದರೂ ಕೂಡ ಅವರು ಕೂಡ ಹೈಯೆಸ್ಟ್ ರನ್ನ ಚೇಸ್ ಮಾಡಿದೀವಿ ಅಂತ ಒಂದು ಗುಂಗಲ್ಲಿ ಇರ್ತಾರೆ ಅಂತ ಹೇಳ್ಬೇಕು. RCB ತಂಡ ಒಳ್ಳೆ ಬ್ಯಾಟಿಂಗ್ ಆಡಬೇಕು, ಒಳ್ಳೆ ಬೌಲಿಂಗ್ ಕೂಡ ಮಾಡಬೇಕು. ಲಾಸ್ಟ್ ಮ್ಯಾಚ್ ಆ ರೀತಿ ಆಡ್ತು, ಅದೇ ರೀತಿ ಎಲ್ಲ ಮ್ಯಾಚ್ ಕೂಡ ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ತೀನಿ. ಗುರಿಗೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ಅನುಜ್ ರಾವತ್ ಅವರು ಕೇವಲ 26 ಬಾಲಲ್ಲಿ 60 ರನ್ ಹೊಡೆದು ಔಟ್ ಆರು ಅಂತ ಹೇಳ್ಬೇಕು. 4 6 ಮತ್ತೆ 6 4 ಇತ್ತು ಅಂತ ಹೇಳ್ಬೇಕು. ಗುರುವಿನ ಲೋಮ್ರೆ ಅವರು ಒಳ್ಳೆ ಕ್ಯಾಮ್ ಇನ್ನಿಂಗ್ಸ್ ನ ಆಡಿದ್ರು ಅಂತ ಹೇಳ್ಬೇಕು. 10 ಬಾಲಲ್ಲಿ 23 ರನ್ ಹೊಡೆದ್ರು ಅಂತ ಹೇಳ್ಬೇಕು. 2 6 ಮತ್ತೆ 1 4 ಇತ್ತು ಅಂತ ಹೇಳ್ಬೇಕು. ಇನ್ನು ಬೌಲಿಂಗ್ ವಿಚಾರಕ್ಕೆ ಬಂತಂದ್ರೆ ಯಶ್ ದಯಾಳ್ ಅವರು 3 ವಿಕೆಟ್ ಕಿತ್ತರು ಅಂತ ಹೇಳ್ಬೇಕು. ಕೇವಲ 25 ರನ್ ಕೊಟ್ಟು 3 ವಿಕೆಟ್ ಕಿತ್ತರು ಅಂತ ಹೇಳ್ಬೇಕು. ಇನ್ನು ಕರಣ್ ಶರ್ಮಾ ಅವರು ಕೂಡ 2 ವಿಕೆಟ್ ಕೊಟ್ಟರು ಅಂತ ಹೇಳ್ಬೇಕು, ಅಂದ್ರೆ ಕಿತ್ತರು ಅಂತ ಹೇಳ್ಬೇಕು. ಸ್ವಲ್ಪ ಕಾಸ್ಟ್ಲಿ ಆದ್ರು ಅಂತ ಹೇಳ್ಬೇಕು. 32 ರನ್ ಕೊಟ್ಟರು ಅಂತ ಹೇಳ್ಬೇಕು. 2 ವಿಕೆಟ್ ಕಿತ್ತರು ಅಂತ ಹೇಳ್ಬೇಕು. ನಮಗೆ ವಿಕೆಟ್ ತಗೊಡ್ಬೇಕು, ಅವ್ರು ಇಷ್ಟನ್ನು ಅನ್ಸ್ಕೊಳ್ಳಿ ಒಂದು 2-3 ವಿಕೆಟ್ ಕೀಳ್ತು ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ ಅಂತ ಹೇಳ್ಬೇಕು. RCB ತಂಡ ಲಾಸ್ಟ್ 3 ಮ್ಯಾಚ್ ಅಥವಾ 4-5 ಮ್ಯಾಚ್ ತುಂಬಾ ಚೆನ್ನಾಗಿ ಆಟ ಆಡ್ತಾ ಬಂದಿದೆ ಅಂತ ಹೇಳ್ಬೇಕು. ಇನ್ನು ಅದೇ ಫಾರ್ಮ್ನ ಕಂಟಿನ್ಯೂ ಮಾಡಲಿ, ಇನ್ನೊಂದು 3 ಮ್ಯಾಚ್ ಗೆಲ್ತು ಅಂತಾರೆ RCB ತಂಡ. ನಂತರ ಏನೇ ಆಗಲಿ ಗುರು, ಪ್ಲೇ ಆಫ್ಗೆ ಕ್ವಾಲಿಫೈ ಆಗ್ತೀವೋ ಬಿಡ್ತಾ ಗೊತ್ತಿಲ್ಲ. 3 ಮ್ಯಾಚ್ ಚೆನ್ನಾಗಿ ಆಡಿ ಗೆಲ್ತು ಅಂತಾರೆ, ಒಂದು 14 ಪಾಯಿಂಟ್ ತಾತು ಅಂತಾರೆ. ತುಂಬ ಖುಷಿ ಆಗುತ್ತೆ ನಮಗೂ ಅಂತ ಹೇಳ್ಬೇಕು. ನಾವು ಚೆನ್ನಾಗಿ ಆಡಿದೆ ಗುರು, ಅಷ್ಟೊಂದು ಕಳಪೆ ಆಟ ಆಡಿಲ್ಲ, ಬೇರೆ ತಂಡಕ್ಕಿಂತ ಕಳಪೆ ಆಟ ಆಡಿಲ್ಲ, ತುಂಬಾ ಚೆನ್ನಾಗಿ ಆಡಿದೆ ಅಂತ ತುಂಬ ಖುಷಿ ಇರುತ್ತೆ ಅಂತ ಹೇಳ್ಬೇಕು. ಸೇನ್ ಮುಗಿಬೇಕಾದ್ರೆ ನೀವಂತ ಕನ್ಸ ಕಮೆಂಟ್ ಮಾಡಿ ಗುರು. ಸಿಗೋಣ ಎಷ್ಟು ತಡ ಬಂದ ನಮಸ್ಕಾರ. ಜೈ RCB ಗುರು.